ಚೌಟರ ನೆಲ್ದತ್ತ ಚಾವಡಿ ಬಂದ್ಕೊಂಡಿದ್ರೆ ಪುಂಚಂದು ಈ ಪುಂಚೋ ಕೈ ಪಾಡ್ತೀನಿ ನಾನು ಈ ಮಣ್ಣು ಇದುವರೆ ಮುಟ್ಟಕ್ಕೆ ಬಿಡ್ತೀನ ಎದ್ದು ಅಭಿವೃದ್ಧಿ ಮತ್ತು ಸಾಂಪ್ರದಾಯಿಕ ಆರಾಧನೆಗಳ ನಡುವಿನ ಸಂಘರ್ಷ ನಿನ್ನೆ ಮೊನ್ನೆಯದಲ್ಲ. ಒಂದು ಪ್ರದೇಶ ಅಭಿವೃದ್ಧಿ ಹೊಂದಂತೆ ಆಧುನೀಕರಣದ ಹೆಸರಿನಲ್ಲಿ ಅಲ್ಲಿನ ಸಾಂಸ್ಕೃತಿಕ ವಿಚಾರಗಳನ್ನು ತುಳಿಯುವ ಕೆಲಸ ಈ ಹಿಂದೆಯೂ ನಡೆದಿದೆ. ಇದೀಗ ಅಂತಹದೇ ಘಟನೆಗೆ ತುಳುನಾಡು ಸಾಕ್ಷಿಯಾಗುತ್ತಿದೆ. ಸೇವ್ ನೆಲ್ಲಿದಡಿ ಸೇವ್ ನೆಲ್ಲಿದಡಿ ಗುತ್ತು. ಹೀಗೆ ಕಳೆದ ಕೆಲ ದಿನಗಳಿಂದ ಕರ್ನಾಟಕ ಕರಾವಳಿಯ ತುಳುನಾಡು ಭಾಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೆಲ್ಲಿದಡಿ ಭಾರೀ ಸದ್ದು ಮಾಡುತ್ತಿದೆ. ಬಜ್ಪೆ ಸಮೀಪದ ನೆಲ್ಲಿದಡಿ ಗುತ್ತುವಿನ ದೈವದ ಆಚರಣೆಗೆ SEZ ಅಧಿಕಾರಿಗಳು ತಡೆಯೊಡ್ಡಿದ್ದು ತುಳುನಾಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಏನಿದು ನೆಲ್ಲಿದಡಿ ಗುತ್ತು ವಿಚಾರ, ಏನಿದು ವಿವಾದ, ಎಲ್ಲ ನೋಡೋಣ ಬನ್ನಿ. ಮಂಗಳೂರಿನ ಬಜಪೆ ವಿಮಾನ ನಿಲ್ದಾಣವಿರುವ ಗ್ರಾಮ. ಇದೇ ಗ್ರಾಮದ ಆದಿದೈವ ಈ ನೆಲ್ಲಿದಡಿಯ ಕಾಂತೇರಿ ಜುಮಾದಿ. ಸುಮಾರು 800 ವರ್ಷ ಇತಿಹಾಸವಿರುವ ನೆಲ್ಲಿದಡಿ ಕಾಂತೇರಿ ಜುಮಾದಿ ದೈವಸ್ಥಾನದ ಆಚರಣೆಗೆ ಇದೀಗ ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು ಅಡ್ಡಿ ಮಾಡುತ್ತಿರುವುದು ಸಮಸ್ಯೆಗೆ ಕಾರಣವಾಗಿದೆ. ನೆಲ್ಲಿದಡಿ ಗುತ್ತು ಮನೆಗೆ ಭಾರಿ ಇತಿಹಾಸವಿದೆ. ಇಲ್ಲಿ ನಂಬಿ ಆರಾಧಿಸಿಕೊಂಡು ಬಂದ ಕಾಂತೇರಿ ಜುಮಾದಿ ದೈವಕ್ಕೆ ಸುತ್ತಲಿನ ಹಲವು ಗ್ರಾಮದ ಭಕ್ತರಿದ್ದಾರೆ. ನಮ್ಮ ನೆಲ್ಲಿದಡಿ ಗುತ್ತಿನ ಇತಿಹಾಸ ಹೇಗೆಂದರೆ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ. ನೆಲ್ಲಿದಡಿ ಗುತ್ತಿನ ಹಿರಿಯರಾದಂಥ ದೇವಶೆಟ್ಟಿಯಲು ಒಂದು ಕಾಲದಲ್ಲಿ ನಮ್ಮ ನೆರೆಯ ಪೆರ್ಮುದೆ ಗ್ರಾಮದ ಪಾರಳೆಗುತ್ತು ಇಲ್ಲಿಗೆ ಕಾಂತೇರಿ ಜುಮಾದಿ ಬಂಟನ ನೇಮ ನೋಡಲು ಹೋದ ಸಂದರ್ಭದಲ್ಲಿ ಅಲ್ಲಿ ಕಾಂತೇರಿ ಜುಮಾದಿ ಬಂಟ ದೈವವು ದೇವಶೆಟ್ಟಿಯ ಮುಖವನ್ನು ನೋಡಿ ಹೀಗೆ ಕೇಳಿದಂತೆ, ದೇವಶೆಟ್ಟಿಯಲ್ಲೇ ನಾವು ನಿಮ್ಮ ಹಿಂದೆ ಬರಬಹುದು. ಅಂತಹ ಸಂದರ್ಭದಲ್ಲಿ ದೇವಶೆಟ್ಟಿಯಲ್ಲಿ ಹೇಳಿದರಂತೆ, ಬರುವ ದೈವವನ್ನು ಬರಬೇಡಂತ ಹೇಳುವುದಿಲ್ಲ, ಬರದ ದೈವವನ್ನು ಬಾ ಅಂತಲೂ ನಾನು ಹೇಳುವುದಿಲ್ಲ. ಹಾಗೆ ಆ ಶೆಟ್ಟಿಯಾಲರ ಬೆನ್ನು ಹಿಡಿದುಕೊಂಡು ಕಾಂತೇರಿ ಜುಮಾದಿ ಬಂಟ ದೈವವು ನೆಲ್ಲಿದಡಿಯ ಈ ಪುಣ್ಯ ಚಾವಡಿಗೆ ಬಂದು ನಿಲ್ತದೆ. ಅಲ್ಲಿ ದೇವಶೆಟ್ಟಿಯಲ್ಲನ್ನು ಮುಂದಕ್ಕೆ ದೇವು ಚೌಟರೆಂದು ನಾಮಕರಣ ಮಾಡಿ ಅಲ್ಲಿಂದ ಆ ನೆಲ್ಲಿದಡಿ ಗುತ್ತಿನಲ್ಲಿ ಪ್ರಧಾನ ದೈವವಾಗಿ ಆರಾಧಿಸಿಕೊಂಡು ಬರ್ತಾ ಉಂಟು. ಆದರೆ 2006ರಿಂದ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಂಬಿಕೆಯನ್ನು ಹೊಸಕಿ ಹಾಕುವ ಪ್ರಯತ್ನ ಆರಂಭವಾಗಿತ್ತು. ಬಜಪೆ ಸಮೀಪದ ಸುಮಾರು 2,500 ಎಕರೆ ಭೂಮಿಯನ್ನು MSEZಗಾಗಿ ಭೂಸ್ವಾಧೀನ ಮಾಡಲಾಗಿತ್ತು. ಊರೇ ಖಾಲಿಯಾಯಿತು. ದೈವಸ್ಥಾನ ಸ್ಥಳಾಂತರವಾಯಿತು. ಆದರೆ ಅಲ್ಲೇ ಇದ್ದ ನೆಲ್ಲಿದಡಿ ಗುತ್ತುವಿನ ಕಾಂತೇರಿ ಜುಮಾದಿ ಗುತ್ತಿನ ಮನೆ ಬಿಟ್ಟು ಕದಲಲಿಲ್ಲ. ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನು ಕಂಪನಿ ಬರೆಸಿಕೊಂಡರೂ ದೈವಸ್ಥಾನವನ್ನು ತೆರವು ಮಾಡಲು ಸಾಧ್ಯವಾಗಲೇ ಇಲ್ಲ. ದೈವದ ಬಳಿ ನೆಲ ಬಿಡಬೇಕಾದ ವಿಚಾರ ಆಯ್ಕೆ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾನು ಈ ಜಾಗ ಬಿಡಲಾರೆ ಎಂದು ನುಡಿಕೊಟ್ಟಿತ್ತು. ನಾನು ನಿಮ್ಮ ಹಿಂದೆ ಬರಬಹುದು, ನನ್ನ ಮನೆ ಮಂಚವು ನೀವು ಹಿಡಿದುಕೊಂಡು ಹೋಗಬಹುದು, ಆದರೆ ನನ್ನ ಬಾವಿಯನ್ನು ಎಲ್ಲಿ ಕೊಂಡೋಗುತ್ತೀರಿ ಎಂದಿತ್ತು ದೈವ ಜುಮಾದಿ. ಚಾವಡಿ ಬಂದ್ಕೊಂಡಿದ್ರ ಪುಂಚಂದು ಈ ಪುಂಚೋ ಕೈ ಪಾಡ್ದಿನ ನಾನು ಈ ಮಣ್ಣು ಇದುವರೆ ಮುಟ್ಟಕ್ಕೆ ಬಿಡ್ತೀನ ಎತ್ತು ಈ ಪುಂಚೋಡಿ ಏತು ಜಡತ ಮಾಸೇಸೆ ಉಲ್ಲೆ ಬಂದ್ಕೊಂಡಿದ್ರ ಎರೆಗಳ ಗೋಚಾರಜ್ಜಿ ಅವೇನು ಕೈ ಪಾಡ್ದು ತುಲನೆ ಮಲ್ಬಾರಿ ಏರ್ಲ ಗೋಪಿನ ಗೊಜ್ಜಿ. ಹೌದು,
ನೆಲ್ಲಿದಡಿಯ ಆ ಬಾವಿಗೆ ಕಾರಣಿಕದ ಇತಿಹಾಸವಿದೆ. ವಿಷ ಜಂತುಗಳಿಂದ ಕಚ್ಚಿಸಿಕೊಂಡವರಿಗೆ ಈ ಬಾವಿಯ ನೀರಿನಿಂದ ಬಂಟ ದೈವದ ಗಂಧ ಅರಿಸಿ ಕುಡಿಸಿದರೆ ಗುಣವಾಗುತ್ತದೆ ಎನ್ನುವುದು ನಂಬಿಕೆ. ಈ ಹಿಂದೆ ನಾಟಿ ಮದ್ದು ಮಾಡುತ್ತಿದ್ದ ಸೂರಿಂಜಯ ತ್ಯಾಂಪಣ್ಣ ಶೆಟ್ಟಿಯವರ ಬಳಿ 2 ವಿಷ ಹೀರುವ ಕಲ್ಲುಗಳು ಇತ್ತಂತೆ. ಕಾಲಕ್ರಮೇಣ ಅವರು ಅವುಗಳಲ್ಲಿ ಒಂದನ್ನು ತಿಬಾರಿನ ಕೊಡಮಣಿತ್ತಾಯನ ಬಾವಿಗೆ, ಮತ್ತೊಂದನ್ನು ನೆಲ್ಲಿದಡಿಯ ಜುಮಾದಿಯ ಬಾವಿಗೆ ಹಾಕಿದ್ದರು. ಹೀಗಾಗಿ ಆ ಬಾವಿ ನೀರಿಗೆ ವಿಷ ಹೀರುವ ಶಕ್ತಿ ಇದೆ ಎನ್ನುವುದು ಐತಿಹ್ಯ. ನಿಮ್ಮ ಆಚರಣೆ ಆಡಂಬರಗಳೆಲ್ಲ ಬಂದ್ ಮಾಡ್ತೀನಿ. ಇದು ಕಾಂತಾರ ಸಿನಿಮಾದಲ್ಲಿ ಊರಿನ ಜನರಿಗೆ ಅಧಿಕಾರಿ ಹೇಳುವ ಡೈಲಾಗ್. ಇದೇ ರೀತಿ ಘಟನೆ ನಡೆದಿತ್ತು ನೆಲ್ಲಿದಡಿ ಗುತ್ತಿನಲ್ಲಿ. ಅಧಿಕಾರಿಗಳು ತಮ್ಮ ಹಠ ಬಿಡಲಿಲ್ಲ. 2012ರಲ್ಲಿ ಕಂಪನಿ ಮತ್ತೊಮ್ಮೆ ನೆಲ್ಲಿದಡಿ ಗುತ್ತನ್ನು ನೆಲಸಮ ಮಾಡಲು ಮುಂದಾಗಿತ್ತು. ಮೇ 25ರಂದು ಮಂಗಳೂರು ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು JCB ಲಾರಿಗಳು ಮತ್ತು ಗೂಂಡಾಗಳೊಂದಿಗೆ ನೆಲ್ಲಿದಡಿಗೆ ಕಾಲಿಟ್ಟಿದ್ದರು. ಮುಂದೆ ಹೋಗಬೇಕಾದರೆ ನನ್ನ ಹೆಣ ದಾಟಿಕೊಂಡು ಹೋಗಿ ಎಂದು ಗುರಿಕಾರ ಲಕ್ಷ್ಮಣ ಚೌಟರು ಎದುರಾಗಿ ನಿಂತರು. JCBಯ ಎದುರು ಮನೆಯ ಹೆಂಗಸರು ಮಕ್ಕಳು ಅಡ್ಡಲಾಗಿ ಮಲಗಿದರು. ಆದರೆ ಮಣ್ಣಿನ ಆಸೆಗೆ ಬಂದಿದ್ದ ಅಧಿಕಾರಿಗಳಲ್ಲಿ ಇವರ ಭಾವನೆಗೆ ಬೆಲೆ ಇರಲಿಲ್ಲ. ಇಲ್ಲಿನ ಭಕ್ತಿ ಅವರಿಗೆ ಕಾಣಲಿಲ್ಲ. ಹೆಂಗಸರು ಮಕ್ಕಳು ಎನ್ನದೇ ಹಲ್ಲೆ ಮಾಡಿ ಎಳೆದಾಡಿದ್ದರು. ಸಣ್ಣ ಮಕ್ಕಳನ್ನು ಕಿವಿ ಹಿಡಿದು ಅಕ್ಷರಶಃ ಬಿಸಾಕಿದ್ದರು. ದೈವದ ಬಲ, ಚೌಟರ ಸ್ಥೈರ್ಯ ಮತ್ತು ಹಲವರ ಸಹಕಾರದಿಂದ ನೆಲ್ಲಿದಡಿ ಗುತ್ತುವಿನ ಒಂದಗಲು ಮಣ್ಣು ಹೊಸಕಲು ಅಂದು ಸಾಧ್ಯವಾಗಲಿಲ್ಲ. ನೆಲ್ಲಿದಡಿ ಮನೆಯನ್ನು ಸ್ಮಾರಕದಂತೆ ಉಳಿಸಿಕೊಂಡು ಹೋಗಲಾಗುವುದು ಎಂದು ಜಿಲ್ಲಾಡಳಿತ ಆಶ್ವಾಸನೆ ನೀಡಿತ್ತು. ದೈವದ ಪೂಜೆಗೆ ವಿಶೇಷ ಆರ್ಥಿಕ ವಲಯದ ಒಳಗೆ ಹೋಗಿ ಬರಲು ಅನುಮತಿ ನೀಡಿತ್ತು. ಆದರೆ ಇದೀಗ ಅದಕ್ಕೂ ಅಡ್ಡಗಾಲು ಹಾಕಲಾಗುತ್ತಿದೆ. ತುಳುನಾಡಿನ ದೈವಗಳಿಗೆ ಪ್ರತಿ ಸಂಕ್ರಮಣದ ದಿನ ಪೂಜೆ ಮಾಡುವುದು ಸಂಪ್ರದಾಯ. ಅಂದು ದೇವಸ್ಥಾನದ ಬಾಗಿಲು ತೆರೆದು ಹೂವು ನೀರು ಅರ್ಪಿಸಿ ಪೂಜೆ ಮಾಡಲಾಗುತ್ತದೆ. ಆದರೆ ಫೆಬ್ರವರಿ ಸಂಕ್ರಮಣದ ಬಳಿಕ ಇನ್ನು ನೀವು ಹೋಗುವಂತಿಲ್ಲ ಎಂದಿದ್ದಾರೆ ಅಧಿಕಾರಿಗಳು. ನಮ್ಮ ನೆಲ, ನಮ್ಮ ಸಂಸ್ಕೃತಿಯ ಆರಾಧನೆಗೆ ಅಧಿಕಾರಿಗಳು ಅಡ್ಡಿ ಮಾಡುತ್ತಿರುವುದು ತುಳುನಾಡಿನ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲವನ್ನೂ ದೈವವೇ ನೋಡಿಕೊಳ್ಳಲಿದೆ ಎನ್ನುವುದು ಜನರ ಮಾತು. ಹೌದು, MP ಅವರ ನಿರ್ಧಾರಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಅವರ ಒಂದು ಏನಾದರೂ ಮಾಡ್ತಾರೆ ಎಂಬ ಭರವಸೆ ಕೊಟ್ಟಿದ್ದಾರೆ ನಮಗೆ. ಏನಾದರೂ ಡಿನೋಟಿಫೈ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೇವೆ. ಅವರು ಮಾಡಿಕೊಟ್ರೆ ಒಳ್ಳೆಯದಲ್ವ, ನಾವು ಎಷ್ಟು ಹೋರಾಟ ಮಾಡ್ಬೋದು. ಅದಕ್ಕೆ ಸದ್ಯಕ್ಕೆ ಆದರೆ ನಮಗೆ ಒಳ್ಳೆಯದು ಅಂತ ನಾವು ಕಾಯ್ತಾ ಇದ್ದೇವೆ. ನಾವು ಸದ್ಯ SEZ ಆವರಣದ ಒಳಗಿರುವ ನೆಲ್ಲಿದಡಿ ಗುತ್ತುವಿನ ಹೋರಾಟ ಸೀಮೆ ಮೀರಿದೆ. ತುಳುನಾಡಿನ ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಂಬಿಕೆ ಮತ್ತು ಆಡಳಿತದ ನಡುವಿನ ಘರ್ಷಣೆ ಯಾವ ಹಂತಕ್ಕೆ ಹೋಗುತ್ತದೆ ಎಂದು ಕಾದು ನೋಡಬೇಕಿದೆ.